ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ ರಂಜಿತ್. ಅಪ್ಡೇಟ್ ಬರ್ತಾ ಇದೆ. ಮಾಧ್ಯಮಗಳ ಟ್ರಯಲ್ನಂತೆ ಕೋರ್ಟ್ ಆದೇಶ ನೀಡಲ್ಲ, ಮೀಡಿಯಾ ಟ್ರಯಲ್ ತರ ಇರಲ್ಲ ಅಂತ ಮಾಧ್ಯಮಗಳ ತೀರ್ಪಿನ ಪ್ರತಿಯನ್ನ ಕೇಳಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ, ನಿಮಗೆ ಕೊಡ್ತೀನಿ, ಮೀಡಿಯಾಗಳಿಗೆ ಕೊಡಲ್ಲ ಅಂತ. ಕೋರ್ಟ್ಗೆ ಸಲ್ಲಿಸಿದ್ರೆ ನಮಗೂ ಕೊಡ್ಬೇಕದನ್ನ ಅಂತ ಎಸ್ಪಿಪಿ ಕೇಳ್ತಾ ಇದ್ದಾರೆ. ಮೀಡಿಯಾದಲ್ಲಿ ಏನು ಬಂದಿದೆ ಅನ್ನೋವಂಥದ್ದನ್ನು ಸಿ.ವಿ. ನಾಗೇಶ್ ಅವರು ಏನು ಫೈಲ್ ಮಾಡ್ತಾ ಇದ್ದಾರೆ ಅದನ್ನು ಎಸ್.ಪಿ.ಪಿ ಕೇಳ್ತಾ ಇದ್ದಾರೆ, ನಮಗೂ ಕೊಡಿ ಅಂತ. ಅದು ಏನು ಫೈಲ್ ಮಾಡ್ತಾ ಇದ್ದಾರೆ ನೀವು, ನಮಗೂ ಕೊಡಿ ಅಂತ ಕೋರ್ಟ್ ಮುಂದೆ. ಸೊ ನಿಮಗೆ ಕೊಡ್ತೀನಿ, ಮೀಡಿಯಾದವರು ಕೊಡಲ್ಲ ಅಂತ. ಯಾಕೋ ಸಿ.ವಿ. ನಾಗೇಶ್ ಅವರು ಮೀಡಿಯಾದವ್ರ ವಿರುದ್ಧ ಮುನಿಸ್ಕೊಂಡಂಗಿದೆ. ಎನಿವೆ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ. ಸೊ ಮೀಡಿಯಾ ಟ್ರಯಲ್ ಆದಂಗೆ ಕೋರ್ಟ್ ತೀರ್ಪಿರಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಅದು ನಿಜ, ನಮಗೂ ಗೊತ್ತಿದೆ. ಮೀಡಿಯಾ ಟ್ರಯಲ್ ಅಂತ ಖಂಡಿತವಾಗ್ಲೂ ಯಾರಾದರೂ ಮಾಡಿದಾರಾ ಇಲ್ವಾ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎನಿವೆ, ಮೀಡಿಯಾ ಟ್ರಯಲ್ ಥರ ಇರಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಕೋರ್ಟು ಯಾವಾಗಲೂ ಕಾನೂನಿನ ದೃಷ್ಟಿಯಿಂದ ನೋಡುತ್ತೆ, ಸಂವಿಧಾನದ ದೃಷ್ಟಿಯಿಂದ ನೋಡುತ್ತೆ. ಕಾನೂನಿನ ಸೆಕ್ಷನ್ಗಳು ಯಾವುದಿದ್ದಾವೆ, ಅದರ ಪ್ರಕಾರ ಸಾಕ್ಷ್ಯಗಳು ಯಾವುದೆಲ್ಲ ಇದ್ದಾವೆ, ಅದನ್ನೆಲ್ಲ ಆಧರಿಸಿ ತೀರ್ಪು ಕೊಡುತ್ತೆ ಅನ್ನೋದನ್ನು ಬಹುಶಃ ಅವರು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮಾಧ್ಯಮವಾಗಿ ಅಫ್ಕೋರ್ಸ್ ನಾವು ನಡೆಯುವಂಥ ಪ್ರತಿ ಘಟನೆಯನ್ನು ಕೂಡ ತೋರಿಸಲೇಬೇಕಾಗತ್ತೆ. ಹಾಗಾಗಿ ನಮ್ಮ ರೋಲ್ ಸ್ವಲ್ಪ ವಿಭಿನ್ನ ಆಗುತ್ತೆ. ಎನಿವೆ, ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದಾಸನ ಪರವಾಗಿ. ಸೊ ಇದು ಗೊತ್ತಾಗ್ತಾ ಇರೋದೇನೆಂದರೆ, ಲಾಸ್ಟ್ ಟೈಮ್ಗಿಂತ ಇದು ಬೇಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ಸಿ.ವಿ. ನಾಗೇಶ್ ತುಂಬ ಸ್ಟ್ರಾಂಗ್ ಆಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ದರ್ಶನ್ಗೆ ಬೇಲ್ ಕೊಡಿಸ್ಲೇಬೇಕು ಅಂತ ಸಿ.ವಿ. ನಾಗೇಶ್ ಪಟ್ಟು ಹಿಡಿದಿರೋ ರೀತಿನಲ್ಲಿ ಕಾಣ್ತಾ ಇದೆ. ಎನಿವೆ, ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಸೊ ಮುಂದೆ ನ್ಯಾಯಾಲಯ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಮಾಧ್ಯಮ ಎಲ್ಲೂ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಹೀಗಾಗಬೇಕು ಹಾಗಾಗಬೇಕು ಅಂತ ನಾವು ಎಲ್ಲೂ ಕೂಡ ಒಪಿನಿಯನ್ ಹೇಳ್ತಾ ಇಲ್ಲ. ಜಸ್ಟ್ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ, ಅದು ನಮ್ಮ ಕರ್ತವ್ಯ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಎಫ್ಐಆರ್, ಪಂಚನಾಮೆ, ಸಾಕ್ಷಿಗಳ ಹೇಳಿಕೆಯನ್ನ ಬಿತ್ತರಿಸಿವೆ ಮಾಧ್ಯಮಗಳು, ಇವೆಲ್ಲವನ್ನು ಬಿತ್ತರಿಸಿವೆ. ಸಿ.ವಿ. ನಾಗೇಶ್ ಅಬ್ಜೆಕ್ಷನ್. ಎಫ್ಐಆರ್ ಕಾಪಿನಲ್ಲಿ ಏನಿದೆ, ಮೀಡಿಯಾ ಅದನ್ನು ಬಿತ್ತರಿಸಿದೆ. ಪಂಚನಾಮೆನಲ್ಲಿ ಏನಿದೆ, ಸಾಕ್ಷಿಗಳು ಏನಿದ್ದಾವೆ, ಇವೆಲ್ಲವನ್ನು ಕೂಡ ಮೀಡಿಯಾ ಬಿತ್ತರಿಸಿದೆ ಅಂತ. ವೀಕ್ಷಕರೇ, ಅದು ಸಾರ್ವಜನಿಕ ವಲಯದಲ್ಲಿ ಲಭ್ಯ ಇದ್ದಾಗ ಅದನ್ನು ಬಿತ್ತರಿಸೋದು ನಮ್ಮ ಕರ್ತವ್ಯ ಆಗತ್ತೆ. ನಮ್ಮ ಕರ್ತವ್ಯನೇ ಸಾರ್ವಜನಿಕರಿಗೆ ಸಾರ್ವಜನಿಕ ವಲಯದಲ್ಲಿ ಲಭ್ಯ ಇರುವ ಮಾಹಿತಿಯನ್ನು ತಲುಪಿಸೋದು. ಖಂಡಿತವಾಗ್ಲೂ ಅದು ಕಾನೂನಿಗೆ ಅನುಗುಣವಾಗಿ ಇದ್ದಲ್ಲಿ ನಾವು ಖಂಡಿತವಾಗ್ಲೂ ಅದನ್ನು ಪ್ರಸಾರ ಮಾಡಿದ್ದೀವಿ. ಕಾನೂನಿಗೆ ಅನುಗುಣವಾಗಿ ಯಾವುದಿಲ್ವೋ, ಯಾವುದನ್ನು ಪ್ರಸಾರ ಮಾಡಬಾರ್ದು ಅಂತ ಇಂಜೆಕ್ಷನ್ ಆ ಥರ ತಂದಿದ್ರೆ ನಾವು ಮಾಡಿರಲ್ಲ. ಸೊ ಮಾಧ್ಯಮವನ್ನು ದೂರ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಇಟ್ಕೊಂಡು, ಆಮೇಲೆ ತನಿಖೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೈಲಾನ್ ಹಗ್ಗ, ಈ ಎಲ್ಲ ಸಾಕ್ಷಿಗಳೇನಿದ್ವಲ್ಲ ಅವೆಲ್ಲ ಸುಳ್ಳು ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವೆಲ್ಲ ಸುಳ್ಳು ಅಂತ ಅವ್ರು ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಏನಿತ್ತಲ್ಲ ಅದನ್ನು ಕೂಡ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ನೋಡಿ, ಅದಕ್ಕೆ ಹೇಳೋದು, ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಅದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಸಲ್ಲಿಕೆ ಆದ ತಕ್ಷಣ ಎಲ್ಲ ಪ್ರೂವ್ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೋರ್ಟಲ್ಲಿ ಲಾಯರ್ ಏನು ಬೇಕಾದರೂ ಮಾಡ್ಬೋದು. ಸೊ ಸಿ.ವಿ. ನಾಗೇಶ್ ಏನು ಹೇಳ್ತಾ ಇದ್ದಾರೆ, ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆ ಏನಿದೆಯಲ್ಲ, ದರ್ಶನ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಅನ್ನೋಂಥದ್ದು, ಅದನ್ನು ಕೂಡ ಓದ್ತಾ ಇದ್ದಾರೆ. ಅದನ್ನು ಏನು ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು ಅದ್ರ ಬಗ್ಗೆ ಅಂತ ನೋಡಬೇಕಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಸ್ಥಳ ತೋರಿಸ್ತೀನಿ ಅಂತ ಹೇಳಿದ್ದಾರೆ ದರ್ಶನ್, ಸ್ವ ಇಚ್ಛಾ ಹೇಳಿಕೆ. ಅದರಲ್ಲಿ ಅವರೇ ಹೇಳಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಸಿ.ವಿ. ನಾಗೇಶ್ ಏನು ಹೇಳ್ತಾರೆ ಕಾದು ನೋಡಬೇಕಾಗಿದೆ. ಈಗ ಸ್ವ ಇಚ್ಛಾ ಹೇಳಿಕೆನ ಓದಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅದು ಕೂಡ ಹೇಗೆ ಅದು ತಪ್ಪು ಅಂತ ಹೇಳ್ತಾರಾ ಅಥವಾ ಅದನ್ನು ಹೇಗೋ ಕೊಡಿಸಿದ್ದು ಅಂತ ಹೇಳ್ತಾರಾ, ಏನು ಹೇಳ್ತಾರೆ ಕಾದು ನೋಡಬೇಕಾಗಿದೆ. ಸಾಕ್ಷ್ಯಗಳು ಏನಿದೆಯಲ್ಲ ಅದೆಲ್ಲ ಸುಳ್ಳು ಅನ್ನೋದು ಮೇನ್ ಅಂಶ. ಚಾರ್ಜ್ ಶೀಟ್ನ ಪಾಯಿಂಟ್ ಬೈ ಪಾಯಿಂಟ್ ತಪ್ಪು ಅಂತ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ದರ್ಶನ್ಗೆ ಬೇಲ್ ಸಿಗೋಕ್ಕೆ ಮೇನ್ ಆಬ್ಸ್ಟಿಕಲ್ ಅಂದರೆ ಬಹಳ ಮುಖ್ಯವಾದಂಥ ತೊಂದರೆ ಏನಪ್ಪ ಅಂತಂದರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಚಾರ್ಜ್ ಶೀಟ್ನ ಒಂದೊಂದು ಅಂಶಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಸಿ.ವಿ. ನಾಗೇಶ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವೆಲ್ಲ ಕ್ರಿಯೇಟ್ ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಮೇಜರ್ ಪಾಯಿಂಟ್ ನೋಡಿ, ಪಾಯಿಂಟ್ ಆಫ್ ಅಬ್ಜೆಕ್ಷನ್ ಮೇಜರ್ ಹೇಳ್ತಾ ಇರೋದು. ಅಲ್ಲಿ ದರ್ಶನ್ ಖುದ್ದಾಗಿ ಹೇಳಿದ್ರು, ನಾನು ಹಲ್ಲೆ ಮಾಡಿರೋ ಸ್ಥಳವನ್ನ ತೋರಿಸ್ತೀನಿ ಅಂತ. ಆದ್ರೆ ಘಟನಾ ಸ್ಥಳಕ್ಕೆ ದರ್ಶನ್ ಅವರನ್ನ ಕರ್ಕೊಂಡೇ ಹೋಗಿಲ್ಲ. ಚಾರ್ಜ್ ಶೀಟ್ನ ಮತ್ತೊಂದು ಪ್ರಮುಖ ಲೋಪ, ಇದನ್ನ ಎತ್ತಿ ಹಿಡಿತಾ ಇದ್ದಾರೆ ಸಿ.ವಿ. ನಾಗೇಶ್. ಯಾಕೆ ಕರ್ಕೊಂಡು ಹೋಗಿಲ್ಲ?
ಮಹಜರ್ ಮಾಡೋಕ್ಕೆ ಬೇರೆ ಆರೋಪಿಗಳನ್ನೆಲ್ಲ ಕರ್ಕೊಂಡು ಹೋದ್ರು. ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಘಟನಾ ಸ್ಥಳಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಕರ್ಕೊಂಡು ಹೋಗಿಲ್ಲ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿರ್ತಕ್ಕಂಥ ಲೋಪಗಳನ್ನ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನ ಲೋಪಗಳನ್ನ ಒಂದೊಂದೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಬೆಳಕಿನ ಸಹಾಯದಿಂದ ಪಂಚನಾಮೆ ನಡೆದಿತ್ತು ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ವಿದ್ಯುತ್ ಬೆಳಕಿನ ಸಹಾಯದಿಂದ ಪಂಚನಾಮೆ ಮಾಡಲಾಗಿದೆ ಅಂತ, ಅಂದ್ರೆ ಸರಿಯಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ದರ್ಶನ್ ವಿರುದ್ಧ ಸೃಷ್ಟಿಯಾಗಿರ್ತಕ್ಕಂಥದ್ದು ನಕಲಿ ದಾಖಲೆಗಳು, ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ. ಯಾವತ್ತಿಂದ? ಅರೆಸ್ಟ್ ಆದ ದಿನದಿಂದಲೇ ನಕಲಿ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಸಿ.ವಿ. ನಾಗೇಶ್ ವಾದ ಮಂಡನೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ರಂಜಿತ್ ಶಿರಿ ಅವರು ತಯಾರಿದ್ದಾರೆ. ರಂಜಿತ್, ಬಹಳ ಪ್ರಬಲವಾಗಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಸಾಕ್ಷ್ಯ ಸಂಗ್ರಹ ಆಯಿತು ಅದು ಒಂದು, ಅವೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2, ದರ್ಶನ್ ಸ್ವ ಇಚ್ಛಾ ಹೇಳಿಕೆನಲ್ಲಿ ದರ್ಶನ್ ಅವ್ರನ್ನ ಆ ಘಟನಾ ಸ್ಥಳಕ್ಕೆ ನಾನೇ ತೋರಿಸ್ತೀನಿ ಅಂತ ದರ್ಶನ್ ಹೇಳಿದ್ರು ಕೂಡ ಅವ್ರನ್ನ ಕರ್ಕೊಂಡೇ ಹೋಗಿಲ್ಲ ಅಂತ ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಿದ್ದಾರೆ. ಅದರ ಬಗ್ಗೆ ಕೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸೊ ಇದು ಒಟ್ಟಿನಲ್ಲಿ ಚಾರ್ಜ್ ಶೀಟ್ನಲ್ಲಿರೋ ಲೋಪದೋಷಗಳು ಅಂತ ಒಂದೊಂದೇ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದು ಹೇಗೆ ಹೋಗುತ್ತೆ ಮುಂದೆ ಅಂತ ಅನ್ಸುತ್ತೆ ರಂಜಿತ್? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ನೋಡಿ, ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರುವ ಸಿ.ವಿ. ನಾಗೇಶ್ ಅವರು ಚಾರ್ಜ್ ಶೀಟ್ನ 3993 ಪುಟಗಳಲ್ಲಿ ದರ್ಶನ್ ವಿರುದ್ಧವಾಗಿ ಇವರು ಸಂಗ್ರಹಿಸಿರುವಂಥ ಸಾಕ್ಷಿಗಳೇನಿದ್ದಾವಲ್ಲ, ಎವಿಡೆನ್ಸ್ಗಳೇನಿದ್ದಾವಲ್ಲ, ಆ ಎವಿಡೆನ್ಸ್ಗಳನ್ನು ಪಾಯಿಂಟ್ ಟು ಪಾಯಿಂಟ್ ಈಗ ಸಿ.ವಿ. ನಾಗೇಶ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ನೋಡಿ, 12ನೇ ತಾರೀಕು ಇವರು ಕೆಲ ಮಹಜರ್ನಲ್ಲಿ ಆ ಮರದ ತುಂಡಾಗಿರ್ಬೋದು, ಸ್ಟೋನಿ ಬ್ರೂಕ್ ಆ ಒಂದು ಗ್ಲಾಸ್ ಇದಾಗಿರ್ಬೋದು, ಇದೆಲ್ಲವೂ ಕೂಡ ಎಷ್ಟು ಪ್ರಮುಖ ಆಗಿತ್ತು ಅನ್ನೋದನ್ನು ಇವರು ಹೇಳ್ತಾರೆ. ಮತ್ತು ಆ ಒಂದು ಸಾಕ್ಷಿಗಳೇನಿದ್ದಾವಲ್ಲ ಅದು ದರ್ಶನ್ನ ಈ ಒಂದು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೂ ಕೂಡ ಇಂಟರ್ ಲಿಂಕ್ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಮತ್ತು ಇವರು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ದರ್ಶನನ್ನು ಇದರಲ್ಲಿ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ದಾರೆ ಹೊರತು ದರ್ಶನ್ ಈ ಪ್ರಕರಣದಲ್ಲಿ ಅಥವಾ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪೂರಕವಾದಂಥ ಸಾಕ್ಷಿಯನ್ನು ಇವರು ಮೆನ್ಷನ್ ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಬಹಳ ಪ್ರಮುಖವಾದಂಥ ವಾದ ಅಂತ ಹೇಳಿದರೆ ಸಿ.ವಿ. ನಾಗೇಶ್ ಅವರದ್ದು, ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೊಡುವಾಗ ನಾನು ಕೊಲೆಯಾದ ಸ್ಥಳವನ್ನು ತೋರಿಸ್ತೀನಿ ಅಂತೇಳಿ ಹೇಳಿದರು ಸ್ವಇಚ್ಛಾ ಹೇಳಿಕೆಯಲ್ಲಿ. ಆದರೆ ಪೊಲೀಸರು ತನಿಖಾ ವೇಳೆ ದರ್ಶನನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ, ಉಳಿದಂಥ ಆರೋಪಿಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ದರ್ಶನ್ ಈ ಪ್ರಕರಣದಲ್ಲಿ ಅಥವಾ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿ